ವೆಲ್ಕಮ್ ಟು ಮೈ ಕಿಚನ್. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಮೊದಲಿಗೆ ಕ್ಯಾರೆಟ್, ಬೀನ್ಸ್, ಬಟಾಣಿ, ಕ್ಯಾಪ್ಸಿಕಮ್, ಸೋಯಾ ಸಾಸ್, ವೈಟ್ ಪೆಪ್ಪರ್ ಪೌಡರ್, ಉಪ್ಪು ಮತ್ತು ನೀರುಳ್ಳಿ. Add 1 teaspoon of vinegar, 2 tablespoon cooking oil. 1 ಕಪ್ ಬಾಸ್ಮತಿ ರೈಸ್ನ ಅನ್ನ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ. ಅನ್ನ ತುಂಬ ಉದುದ್ರಾಗಿ ಆಗಿರಬೇಕು. ಈಗ ಒಂದು ಪ್ಯಾನ್ ಕಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಕಾದ ನಂತರ 1/4 ಕಪ್ ಅಷ್ಟು ಹಚ್ಚಿರ್ತಕ್ಕಂಥ ಆನಿಯನ್ ಹಾಕೊಳ್ಳೋಣ. ಒಂದು 30 ಸೆಕೆಂಡ್ಸ್ ಇದನ್ನು ಸಾಟ್ ಮಾಡೋಣ. ಈಗ ಹಚ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳು ಹಾಕೊಳ್ಳೋಣ. ಇದನ್ನ ಈಗ ಒಂದು 30 ರಿಂದ 40 ಸೆಕೆಂಡ್ಗಳ ಕಾಲ ಸಾಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್ ಹಾಕೊಳ್ಳೋಣ. ಶುಗರ್ ಹಾಕೊಳ್ಳೋದ್ರಿಂದ ತರಕಾರಿದು ಫ್ರೆಶ್ ಕಲರ್ ಹಾಗೆ ಇರುತ್ತೆ. 1/2 ಟೇಬಲ್ ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಆಡ್ 1 ಟೀ ಸ್ಪೂನ್ ಆಫ್ ವಿನೆಗರ್. ರುಚಿಗೆ ತಕ್ಕಷ್ಟು ಉಪ್ಪು. ಸಾಲ್ಟ್ ಮಾಡ್ಕೊಳ್ಳೋಣ. ಈಗ 1 ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈಗ ಇದಕ್ಕೆ ಆಲ್ರೆಡಿ ನೀವು ಕುಕ್ ಮಾಡಿರ್ತಕ್ಕಂಥ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ತುಂಬ ಉದ್ದುದ್ರಾಗಿ ಆಗಿದ್ರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈಗ ಒಳ್ಳೆ ಮಿಕ್ಸ್ ಕೊಡೋಣ. ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ನ ವೆಜ್ ಫ್ರೈಡ್ ರೈಸ್ now ready to serve. Thanks for watching. Please share, subscribe, like my channel.